ಸೊ ಇತ್ತೀಚೆಗೆ ಏನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಯಾವುದಾದ್ರೂ ಫೋನ್ ನಂಬರಿಂದ ಫೋನ್ ಕಾಲ್ ಬಂದರೆ, ಇನ್ಸ್ಟಾಗ್ರಾಮ್ ಹ್ಯಾಕ್ ಆದರೆ ಅಥವಾ ವಾಟ್ಸಪ್ ಅಥವಾ ಇನ್ನು ಉಳಿದಿದ್ದು ಯಾವುದೇ ಒಂದು ಪ್ರಾಬ್ಲಮ್ ಆದರೂ ಕೂಡ ನಾವು ಯಾರಿಗಾದ್ರೂ ಹೆಲ್ಪ್ ಕೇಳ್ತೀವಿ, ಯಾರಾದರೂ ಯೂಟ್ಯೂಬರ್ ಹತ್ರ ಕೇಳ್ತೀವಿ ಅಥವಾ ಯಾರಿಗಾದ್ರೂ ಹ್ಯಾಕರ್ಗೆ ಕೇಳ್ತೀವಿ. ಸೊ ಇದಕ್ಕೆಲ್ಲ ಅವ್ರು ಏನು ಮಾಡ್ತಾರೆ, ಚಾರ್ಜಸನ್ನು ಮಾಡ್ತಾರೆ. ಬಟ್ ನೀವು ಯಾವುದೇ ₹1 ಕೂಡ ಕೊಡ್ದೇನೆ ಸೊ ನಿಮ್ಗೆ ಆಗಿರೋಂಥ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಕೋಬೇಕು. ಅದನ್ನ ಹೆಂಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಸೈಬರ್ ಕ್ರೈಮ್ government.in ಅಂತ ಇದೆ ಅಲ್ವಾ, ಈ ಒಂದು ವೆಬ್ಸೈಟ್ನ ವಿಸಿಟ್ ಮಾಡಿ. ಸೊ ಇದನ್ನ ನಾನು ಡಿಸ್ಕ್ರಿಪ್ಷನ್ ಬೇಕಲ್ಲಿ ಕೊಟ್ಟಿರ್ತೀನಿ, ನೀವು ಯೂಟ್ಯೂಬಲ್ಲಿ ನೋಡಿದರೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಸರ್ಚ್ ಮಾಡಿ, ಈ ಒಂದು ವೆಬ್ಸೈಟನ್ನು ಸರ್ಚ್ ಮಾಡಿ ಇಲ್ಲಿ ನೋಡ್ಬೋದು ನಿಮಗೆ. ಸೊ ನಿಮಗೆ ವಾಟ್ಸಪ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಅಥವಾ ಯಾವುದೇ ವೆಬ್ಸೈಟಿಂದ ನಿಮಗೆ ಪ್ರಾಬ್ಲಮ್ ಆಗಿದ್ರೂ ಕೂಡ ನೀವು ಇಲ್ಲಿ URL ಅನ್ನು ಪೇಸ್ಟ್ ಮಾಡಿ, ವೆಬ್ಸೈಟಿಂದ ಆಗಿದ್ರೆ URL ಪೇಸ್ಟ್ ಮಾಡಿ ನೀವು ಇಲ್ಲಿ ಅದನ್ನ ಸಬ್ಮಿಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಫೋನ್ ನಂಬರಿಂದ ಯಾವುದೋ ಕಾಲ್ ಬಂದಿದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಆ ಒಂದು ಫೋನ್ ನಂಬರನ್ನು ಹಾಕಿ, ಸೊ ಕಂಟ್ರಿ ಕೋಡ್ ಏನಿರುತ್ತೆ ಸೊ ಅದನ್ನು ಹಾಕಿ, ಹಾಗೆಯೇ ಜಸ್ಟ್ ಅದಕ್ಕೆ ನಿಮಗೆ ಫೋನ್ ಕಾಲ್ ಬಂದಿದೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಬೇಕಲ್ವಾ, ಅದಕ್ಕೆ ಅವರು ಯಾವಾಗ ಕಾಲ್ ಮಾಡಿರ್ತಾರಲ್ವಲ್ಲ ಆ ಒಂದು ಸ್ಕ್ರೀನ್ಶಾಟನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಆ ಸ್ಕ್ರೀನ್ಶಾಟನ್ನು ಹಾಕಿ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇನ್ನೊಂದು ಪೇಜ್ ಓಪನ್ ಆದಾಗ ಇಲ್ಲಿ ನಿಮಗೆ ಇನ್ನೊಂದು ಸಲ ಆ ನಂಬರು ಮತ್ತು ಕಂಟ್ರಿ ಕೋಡನ್ನು ಹಾಕಿ, ಇಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ, ಆ ನಂಬರಿಂದ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ಬರೆದು, ಸೊ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸೈಬರ್ ಕ್ರೈಮಲ್ಲಿ ಈ ಒಂದು ನಂಬರ್ ಮೇಲೆ ರಿಪೋರ್ಟ್ ರಿಜಿಸ್ಟರ್ ಆಗುತ್ತೆ. ಸೊ ಆವಾಗ ಈ ಒಂದು ನಂಬರಿಂದ ಮತ್ತೆ ನಿಮಗೆ ಅಥವಾ ಬೇರೆದವ್ರಿಗಾಗಲಿ ಸೊ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬೋದು. ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರ ಎಜುಕೇಷನಲ್ ಪರ್ಪಸ್ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಫಾಲೋವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.